ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಬೆಚ್ಚಿಬೀಳಿಸುವ ಘಟನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಶೌಚಾಲಯದಲ್ಲೇ ವಿದ್ಯಾರ್ಥಿನಿಗೆ ಹೆರಿಗೆಯಾದ ಘಟನೆ ಬೆಳಕಿಗೆ ಬಂದಿದೆ. ಶಹಾಪುರ ತಾಲೂಕಿನ ವಸತಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಾಲಕಿ ಶೌಚಾಲಯದಲ್ಲೇ ಹೆರಿಗೆ ನೋವಿನಿಂದ ತತ್ತರಿಸಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ಗಂಭೀರ ಘಟನೆಯ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು, ಘಟನೆಗೆ ಸಂಬಂಧಿಸಿದಂತೆ ತನಿಖೆಗೆ ಆದೇಶಿಸಿದೆ. ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆಯವರು ವಸತಿ ಶಾಲೆಯ ಮೇಲ್ವಿಚಾರಕರ ನಿರ್ಲಕ್ಷ್ಯದಿಂದಲೇ ಇಂತಹ ಘಟನೆ ಸಂಭವಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದ್ದು, ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ವಿದ್ಯಾರ್ಥಿನಿಯ ಆರೋಗ್ಯ ಸ್ಥಿತಿಯ ಬಗ್ಗೆ ಹಾಗೂ ನವಜಾತ ಶಿಶುವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ವರದಿ ರಾಜಶೇಖರ್ ಮಾಲಿಪಾಟೀಲ್, SCNT ಟಿವಿ ನ್ಯೂಸ್, ಶಹಾಪುರ. ಅಲ್ಲ ಮೇಡಮ್, ಸಿಕ್ಕಾಪಟ್ಟೆದಾಗ ಅವ್ರ ಮೇಲೆ ಆಕ್ಷನ್ ತಗೊಂಡು ಸರ್ ನಾನು ಈಗ ನಾನು ಬಂದಿದ್ದು ನಾನು ಇವತ್ತು ಕೇಳಿದಾಗ 1500 ಇಲ್ಲಿ ಪೇರೆಂಟ್ ಬಂದಾಗ 550 ರೂಪಾಯಿ. ಬಟ್ ಅವಳ ಹತ್ರ ಏನು ಹೊರಗಿನ ತರಿಸ್ಕೊಂತಿದ್ರು ತಿಂತಿಲ್ಲ ಅಂದ್ರೆ ಸ್ವಲ್ಪ ಫ್ಯಾಟ್ ಇದ್ಲಲ್ರಿ, ಏನ್ ಫುಡ್ ತಿಂತಿಲ್ಲ ಹಿಂಗ್ ಕೇಳಿದಾಗ ಎದುರು ತರಿಸ್ಕೊಂತಿಲ್ಲ ಅಂದ್ರೆ ಇಲ್ಲಿ ಸರ್ 1500. ಡ್ಯೂಟಿ ಎಲ್ಲ ಹೊರಗೆ ಆಗೈತೆ ಸರ್. 2021ದಾಗ ಅವ ಏನಂದ್ರೆ ಉಳ್ಳಂಡಿಗೆ ಯಾರು ಉಳ್ಳಂಡಿಗೆ ಬಂದ ಬೀಚ್ ಸರಿ ಸರಿ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಪ್ರಕರಣದಲ್ಲಿ ಸ್ವಲ್ಪ ಯಾವ್ಯಾವ ವಿಷಯಗಳು ನಮಗೆ ಕಂಡು ಬರ್ತಾ ಇದೆ ಅದೆಲ್ಲ ನಾವು ಇನ್ನು ಮುಂದೆ ಈ ಥರ ಯಾವುದೂ ಈ ಥರದ ವಿಷಯ ಬರಬಾರ್ದು. ಮತ್ತು ಇತರೆ ಕೂಡ ಅಂದರೆ ವೈದ್ಯಕೀಯ ಚಿಕಿತ್ಸೆ ಅವ್ರದ್ದು ಅಟೆಂಡೆನ್ಸ್, ಅವರು ಕೆಲವು ದಿನ ಸ್ಕೂಲ್ಸಲ್ಲಿ ಗ್ಯಾಪ್ ಬೀಳ್ತಾ ಇದೆ, ಆವಾಗ ಆಟೋಮೆಟಿಕ್ಕಾಗಿ ಜಿಲ್ಲಾ ಮಟ್ಟಕ್ಕೆ ಅಲರ್ಟ್ ಆಗಬೇಕು ಮತ್ತು ಅವರು ವೈದ್ಯಕೀಯ ತಪಾಸಣೆಗಳು ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು. ಮತ್ತು ಓವರಾಲ್ ಅದಕ್ಕೆ ಸ್ವಲ್ಪ ಮಾಹಿತಿ ಕೊರತೆ ಈ ವಿಷಯದಲ್ಲಿ ಇದ್ದಾಗ ಅದರ ಬಗ್ಗೆ ಕೂಡ ಏನಾದರೂ ನಾವು ಕೋರ್ಸಸ್ ಎಲ್ಲ ವಿಶೇಷವಾಗಿ ಮಾಡಬೇಕು. ಎಲ್ಲ ನಾವು ಏನು ಅವ್ರದ್ದು ವಾರ್ಡನ್ ಮೇಲೆ ఏమో